ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಖ್ಯಾತ ಚಿತ್ರ ನಿರ್ದೇಶಕ ಎಸ್ ಸಾಮ್ರಾಟ್ ನಾರಾಯಣ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಂತ ಆರೋಪ ಇದು. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ A2 ಆರೋಪಿಯಾಗಿ ನಾರಾಯಣ್ ಹೆಸರು ಈಗ ದಾಖಲಾಗಿದೆ. ಪತಿ ಪವನ್ A1 ಆರೋಪಿ. ಪತಿ ಪವನ್ ವಿರುದ್ಧ ಪವಿತ್ರ ದೂರನ್ನು ಕೊಟ್ಟಿದ್ದಾರೆ. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಈಗ ಎಫ್ಐಆರ್. ಚಲನಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ಹಾಗೂ ಅವರ ಪುತ್ರ ಪವನ್ ವಿರುದ್ಧ ಈಗ ಪವಿತ್ರ ದೂರನ್ನು ದಾಖಲಿಸಿದ್ದಾರೆ. ಎಸ್ ನಾರಾಯಣ್ ವಿರುದ್ಧ ಈಗ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿ ಬಂದಿದೆ. A2 ಆರೋಪಿಯಾಗಿ ಎಫ್ಐಆರ್ನಲ್ಲಿ ಎಸ್ ನಾರಾಯಣ್ ಅವರ ಹೆಸರು ಉಲ್ಲೇಖ ಆಗಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಯಾರು? ಸೊಸೆ ಪವಿತ್ರ ಅವರು ದೂರನ್ನು ದಾಖಲಿಸಿರುವಂಥದ್ದು. ನಮ್ಮ ಮಾವ ಎಸ್ ನಾರಾಯಣ್ ನನಗೆ ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ನನ್ನ ಪತಿ ಪವನ್ ನನಗೆ ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಹಣ ತೊಗೊಂಬರುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನನ್ನ ಪತಿ ಪವನ್ ಓದಿಲ್ಲ, ಮನೆಯಲ್ಲೇ ಇರ್ತಾರೆ, ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವ್ರು ನಾನೇ ದುಡಿದು ಸಾಕ್ತೀನಿ ಅನ್ನೋ ಒಂದು ವಿಷಯವನ್ನು ಕೂಡ ಪವಿತ್ರ ಅವರು ಹೇಳಿದ್ದಾರೆ. ಸೊ ಈಗ ಎಸ್ ನಾರಾಯಣ್ ವಿರುದ್ಧ ಕೇಳಿ ಬರ್ತಾ ಇರುವಂಥ ಆರೋಪ ಇದು. ವರದಕ್ಷಿಣೆ ಕಿರುಕುಳದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. A2 ಆರೋಪಿಯಾಗಿದ್ದಾರೆ ಈಗ ಅವರು. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಪವಿತ್ರ ಅವರು ಕೊಟ್ಟಿರುವಂಥ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಎಸ್ ನಾರಾಯಣ್ ಪುತ್ರ ಪವನ್ ಅವರ ಪತ್ನಿ ಪವಿತ್ರ ಅವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಪವನ್ ಅವರು ಓದಿಲ್ಲ, ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ಅವ್ರು ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ, ಬಟ್ ನಾನೇ ದುಡಿದು ಅವ್ರನ್ನ ಸಾಕ್ತಾ ಇದ್ದೀನಿ. ಆದರೆ ನನಗೆ ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಅವರು ಮತ್ತು ಪವಿತ್ರ ಅವರ ಮದುವೆ ಆಗಿತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಈಗ ಪವಿತ್ರ ದೂರನ್ನ ಆಧರಿಸಿ ಎಸ್ ನಾರಾಯಣ್ ವಿರುದ್ಧ ದೂರು ದಾಖಲಾಗಿದೆ. ಅವರ ಪುತ್ರ ಪವನ್ ವಿರುದ್ಧ ಕೂಡ ದೂರು ದಾಖಲಾಗಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ವರದಕ್ಷಿಣೆ ಕಿರುಕುಳದ ಆರೋಪದ ದೂರು. ಶಿವಕುಮಾರ್. ಮಧುಸೂದನ್, ವರದಕ್ಷಿಣೆ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ನಿರ್ದೇಶಕ ಕಲಾ ಸಾಮ್ರಾಟ್ ಅಂತಾನೆ ಖ್ಯಾತಿಯಾಗಿರುವಂತಹ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಹಾಗೂ ಅವರ ಎರಡನೇ ಪುತ್ರ ಪವನ್ ವಿರುದ್ಧ ಸದ್ಯ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಎಸ್ ನಾರಾಯಣ್ ಅವರ ಎರಡನೇ ಪುತ್ರ ಪವನ್ ಅವರ ಪತ್ನಿ ಪವಿತ್ರ ದೂರನ್ನು ದಾಖಲು ಮಾಡಿರುವಂಥದ್ದು. 2021ರಲ್ಲಿ ಎಸ್ ನಾರಾಯಣ್ ಅವರ ಎರಡನೇ ಪುತ್ರ ಪವನ್ ಹಾಗೂ ಪವಿತ್ರ ಅವರು ಮದುವೆ ಆಗಿರ್ತಾರೆ. ಮದುವೆ ಆದಂತ ನಂತರದಲ್ಲಿ ಅವತ್ತಿನ ಕಾಲಕ್ಕೆ ಎಸ್ ನಾರಾಯಣ್ ಅವರ ದ್ವಿತೀಯ ಪುತ್ರ ಪವನ್ ಆತ ಪದವಿ ಕೂಡ ಮಾಡಿರೋದಿಲ್ಲ. ಹೀಗಾಗಿ ಆತನಿಗೆ ಎಲ್ಲೂ ಕೂಡ ಕೆಲಸವನ್ನ ಸಿಕ್ಕಿರೋದಿಲ್ಲ. ನಾನೇ ಆತನನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡಿದೆ. ನಂತರದಲ್ಲಿ ನಮಗೆ ಒಂದು ಮಗು ಆಯಿತು. ಮಗು ಆದಂತ ನಂತರದಲ್ಲಿ ಮತ್ತೆ ನಾವು ಮದುವೆ ಆದಂತ ಆರಂಭಿಕ ದಿನಗಳಲ್ಲಿ ಬೇರೆ ವಾಸವಾಗಿದ್ವಿ. ನಂತರ ನಮ್ಮ ಮಾವ ಎಸ್ ನಾರಾಯಣ್ ಅವರು ಬಂದು ಅವರನ್ನ ಮನೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಕಳೆದ ಕೆಲವು ವರ್ಷಗಳ ಹಿಂದೆ ಕಲಾ ಸಾಮ್ರಾಟ್ ಫಿಲ್ಮ್ ಅಕಾಡೆಮಿ ಹೆಸರಲ್ಲಿ ಇನ್ಸ್ಟಿಟ್ಯೂಟ್ ಅನ್ನ ಮಾಡಬೇಕು, ಹೀಗಾಗಿ ಹಣದ ಸಹಾಯವನ್ನ ಮಾಡುವಂತೇಳಿ ನನ್ನ ಪತಿ ಪವನ್ ನನ್ನ ಹತ್ರ ಕೇಳ್ಕೊಂಡಿದ್ರು. ಹೀಗಾಗಿ ನನ್ನ ತಾಯಿಯ ಚಿನ್ನದ ಒಡವೆಗಳನ್ನ ಅಡಮಾನ ಇಟ್ಟು ಸುಮಾರು 10 ಲಕ್ಷ ಹಣವನ್ನ ನನ್ನ ಪತಿ ಪವನ್ಗೆ ಕೊಟ್ಟೆ. ಇದಾದಂತ ನಂತರದಲ್ಲಿ ಆತ ಕಾರನ್ನ ತಗೊಳ್ಬೇಕು ಅಂತಂತ ಸಂದರ್ಭದಲ್ಲೂ ಕೂಡ 1 ಲಕ್ಷ ಹಣವನ್ನ ನಾನು ಕೊಟ್ಟಿದ್ದೆ. ಆತ ನನ್ನಿಂದ ಲೋನ್ ಅನ್ನ ತಗೊಂಡು ನಂತರ EMI ಅನ್ನ ಕಟ್ಟದೆ ಆತ ಕೆಲಸವನ್ನು ಕೂಡ ಮಾಡಿರೋದಿಲ್ಲ. ಮತ್ತೊಂದ್ ಕಡೆ ನನ್ನಿಂದ ಹಣವನ್ನು ಕೂಡ ಪಡ್ಕೊಂಡಿರ್ತಾನೆ. ನಂತರ ನನ್ನನ್ನ ಚೆನ್ನಾಗೂ ಕೂಡ ನೋಡ್ಕೊಳ್ಳೋದಿಲ್ಲ. ಅತ್ತೆ ಹಾಗೂ ಮಾವ ಅಂದ್ರೆ ನಿರ್ದೇಶಕ ಎಸ್ ನಾರಾಯಣ್ ಹಾಗೂ ಅವರ ಪತ್ನಿ ಭಾಗ್ಯವತಿ ಅವರು ಕೂಡ ನನಗೆ ಮಾನಸಿಕವಾಗಿ ಅಂದ್ರೆ ಬೈಯುವಂತ ಕೆಲಸ ಕೂಡ ಮಾಡ್ತಿದ್ರು. ನನ್ನ ಪತಿ ಪವನ್ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ನನ್ನನ್ನ ಮನೆಯಿಂದ ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಎಸ್ ನಾರಾಯಣ್ ಅವರ ಎರಡನೇ ಸೊಸೆ ಪವಿತ್ರ ಅವರು ಸದ್ಯ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂತದ್ದು. ಆಕೆ ಕೊಟ್ಟಂತ ದೂರಿನ ಅನ್ವಯವಾಗಿ ನಿರ್ದೇಶಕ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಅವರು ಹಾಗೂ ಅವರ ಪುತ್ರ ಪವನ್ ವಿರುದ್ಧವಾಗಿ ವರದಕ್ಷಿಣೆ ಕಿರುಕುಳ ಪ್ರಕರಣದಲ್ಲಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸದ್ಯ ನಿರ್ದೇಶಕ ಎಸ್ ನಾರಾಯಣ್ ಹಾಗೂ ಅವರ ಪುತ್ರ ಪವನ್ ಏನಿದ್ದಾರೆ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಜ್ಞಾನಭಾರತಿ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಮಧುಸೂದನ್, ಹಾಗಾದ್ರೆ ಶಿವಕುಮಾರ್, ಇಡೀ ಕುಟುಂಬದ ವಿರುದ್ಧವೇ ಸೊಸೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಮಾವ, ಅತ್ತೆ ಹಾಗೆ ಪತಿ ವಿರುದ್ಧ.
ಮಧುಸೂದನ್ ಖಂಡಿತವಾಗ್ಲು ಆಕೆ ನೇರವಾಗಿ ಆರೋಪವನ್ನ ಮಾಡ್ತಿರುವಂತದ್ದು ಅವರ ಪತಿ ಪವನ್ ಹಾಗೂ ಅವರ ಮಾವ ಎಸ್ ನಾರಾಯಣ್ ಹಾಗೂ ಅವರ ಅತ್ತೆ ಭಾಗ್ಯ ಅವರು ಏನಿದ್ರೆ ಅವ್ರ ವಿರುದ್ಧವಾಗಿ ಆರೋಪವನ್ನ ಮಾಡ್ತಿರ್ತಾರೆ. ಕುಟುಂಬ ಸಮೇತ ಅಂದ್ರೆ ಗುರು ಹಿರಿಯರು ನಿಶ್ಚಯಿಸಿದಂತೆ ನಾವು 2021ರಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಮದುವೆನ ಆಗ್ತೀವಿ. ಮದುವೆ ಆದಂತ ನಂತರದಲ್ಲಿ ಕೆಲವೊಂದಷ್ಟು ದಿನಗಳ ಕಾಲ ಅವರ ಅತ್ತೆ ಮಾವ ಅವರ ಜೊತೆಯಲ್ಲಿ ವಾಸವಿರುವಂತ ಕೆಲಸವನ್ನು ನಾವು ಮಾಡಿರ್ತೀವಿ. ನಂತರದಲ್ಲಿ ಪವನ್ ಅವರ ಜೊತೆ ಬೇರೆ ಒಂದು ಮನೆ ಮಾಡ್ಕೊಂಡು ಬೇರೆ ಕಡೆ ವಾಸ ಮಾಡುವಂತ ಕೆಲಸವನ್ನ ಪವಿತ್ರ ಹಾಗೂ ಪವನ್ ಮಾಡ್ತಿರ್ತಾರೆ. ಇದಾದಂತ ಕೆಲವೇ ದಿನಗಳಲ್ಲಿ ಅವರಿಬ್ರಿಗೂ ಕೂಡ ಮಗು ಆಗುತ್ತೆ. ಮಗು ಆದಂತ ನಂತರದಲ್ಲಿ ಆ ಮದುವೆ ಆದಂತ ಸಂದರ್ಭದಲ್ಲಿ ಪವನ್ ಯಾವುದೇ ರೀತಿಯಂತ ಪದವಿ ವ್ಯಾಸಂಗವನ್ನು ಮಾಡಿರೋದಿಲ್ಲ. ಹೀಗಾಗಿ ಆಕೆನೆ ನಾನೇ ಕೆಲಸಕ್ಕೆ ಹೋಗಿ ನನ್ನ ಪತಿಯನ್ನ ಹಾಗೂ ಕುಟುಂಬವನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದೆ. ಆದ್ರೆ ಇದಾದಂತ ನಂತರದಲ್ಲಿ ಪವನ್ ಕಾರನ್ನ ತಗೊಳ್ಬೇಕು ಅಂದಂತ ಸಂದರ್ಭದಲ್ಲೂ ಕೂಡ ಕಾರನ್ನ ತಗೊಳ್ಳಿಕ್ಕೆ ನಾನೇ 1 ಲಕ್ಷ ಹಣವನ್ನ ಕೊಟ್ಟಿರ್ತೀನಿ, ಜೊತೆಗೆ ಮದುವೆ ಸಂದರ್ಭದಲ್ಲಿ 1 ಲಕ್ಷವನ್ನ ಖರ್ಚು ಮಾಡಿ ಚಿನ್ನದ ಉಂಗುರವನ್ನು ಕೂಡ ಕೊಟ್ಟಿರ್ತೀನಿ ಅಂತೇಳಿ ಆಕೆ ಹೇಳ್ತಾಳೆ. ಇವ್ರಿಗೆ ಅಂದ್ರೆ ಪವನ್ ಹಾಗೂ ಪವಿತ್ರ ಇರ್ತಾರೆ, ಎಸ್ ನಾರಾಯಣ್ ಅವರ 2ನೇ ಪುತ್ರ ಹಾಗೂ ಸೊಸೆ. ಇವ್ರಿಗೆ ಮಗುವಾದಂತ ನಂತರದಲ್ಲಿ ಅವರನ್ನ ಕರ್ಕೊಂಡ್ಬಂದು ತಮ್ಮ ಜೊತೆ ಇಟ್ಕೊಳ್ಳುವಂತ ಕೆಲಸವನ್ನ ಎಸ್ ನಾರಾಯಣ್ ಮಾಡ್ತಾರೆ. ಇದಾದಂತ ನಂತರದಲ್ಲಿ ಇವರು ಕಲಾ ಸಾಮ್ರಾಟ್ ಫಿಲ್ಮ್ ಅಕಾಡೆಮಿಯನ್ನ ಮಾಡಬೇಕು ಅಂದ್ರೆ ನಮ್ಮ ತಂದೆ ಖ್ಯಾತ ನಿರ್ದೇಶಕರಿದ್ದಾರೆ, ಅವ್ರ ಹೆಸರಿನಲ್ಲಿ ಸಿನಿಮಾ ರಂಗಕ್ಕೆ ಬರ್ಲಿಕ್ಕೆ ಇಚ್ಛೆ ಪಡುವಂತ ಹೊಸ ನಟ ನಟಿಯರು ಏನಿರ್ತಾರೆ ಅವ್ರಿಗೆ ತರಬೇತಿಯನ್ನ ಕೊಡ್ಲಿಕ್ಕೆ ಕಲಾ ಸಾಮ್ರಾಟ್ ಫಿಲ್ಮ್ ಅಕಾಡೆಮಿಯನ್ನ ನಾಗರಬಾವಿಯಲ್ಲಿ ಮಾಡಬೇಕು. ಹೀಗಾಗಿ ನೀನು ಧನ ಸಹಾಯವನ್ನ ಮಾಡು ಅಂದ್ರೆ ನನಗೆ ಹೆಲ್ಪ್ ಅನ್ನ ಮಾಡು ಅಂತೇಳಿ ಪವನ್ ಪವಿತ್ರ ಅವರ ಬಳಿ ಕೇಳ್ಕೊಳ್ಳುವಂಥದ್ದು. ಈ ವೇಳೆ ಪವಿತ್ರ ಅವರ ಬಳಿಯಲ್ಲೂ ಕೂಡ ಹಣ ಇರೋದಿಲ್ಲ. ಹೀಗಾಗಿ ಪವಿತ್ರ ಅವರ ತಾಯಿಯ ಬಳಿ ಇದ್ದಂತ ಒಡವೆಗಳನ್ನ ತಗೊಂಡ್ಬಂದು ಆಕೆ ಅಡಮಾನವನ್ನ ಇಟ್ಟು ಸುಮಾರು 10 ಲಕ್ಷವನ್ನ ಕೊಡುವಂತ ಕೆಲಸವನ್ನ ನನ್ನ ಪತಿ ಪವನ್ಗೆ ಮಾಡಿದೆ ಅಂತೇಳಿ ಪವಿತ್ರ ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಿರುವಂಥದ್ದು. ಇಷ್ಟೆಲ್ಲ ಮಾಡಿದಂತ ನಂತರದಲ್ಲೂ ನನಗೆ ವರದಕ್ಷಿಣೆಯನ್ನ ಕಿರುಕುಳವನ್ನ ಕೊಡ್ತಾರೆ ಮಾವ ಎಸ್ ನಾರಾಯಣ್, ಅತ್ತೆ ಭಾಗ್ಯ ಅವರು, ಪತಿ ಪವನ್ ಅಂತೇಳಿ ಆಕೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ನನ್ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಒಂದ್ ಕಡೆ ನನ್ನಿಂದ ಲೋನ್ ಅನ್ನ ಪಡ್ಕೊಂಡು ಹಣವನ್ನ ತಗೊಳ್ತಾರೆ, ಚಿನ್ನಾಭರಣಗಳನ್ನ ಅಡಮಾನ ಇಟ್ಟು ಹಣವನ್ನ ಪಡ್ಕೊಳ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ನನಗೆ ವರದಕ್ಷಿಣೆ ಕಿರುಕುಳವನ್ನ ಕೊಟ್ಟು ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಕೊಟ್ಟು ಮನೆಯಿಂದ ಆಚೆ ಹಾಕಿದ್ರ ಆರೋಪವನ್ನ ಪವಿತ್ರ ಅವರು ಮಾಡಿರುವಂತದ್ದು. ಸದ್ಯ ಆಕೆ ಕೊಟ್ಟಂತ ದೂರಿನ ಅನುಭವವಾಗಿ ಡೌರಿ ಪ್ರೊಹಿಬಿಷನ್ ಆಕ್ಟ್ ನಡಿಯಲ್ಲಿ ಜ್ಞಾನಭಾರತಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.